ಮುಂದಿನ ದಿನಗಳಲ್ಲಿ ರೌಡಿ ಶೀಟರ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಇನ್ನು ಇದೆಲ್ಲದರ ಜೊತೆಗೆ ನೋಡಿ ಪತ್ನಿಗೂ ಕೂಡ ಸುತ್ತಾಕೊಳ್ತಾ ಇದೆ. ನಿನ್ನೆ 5 ಗಂಟೆ 20 ನಿಮಿಷ ಪೊಲೀಸ್ ವಿಚಾರಣೆ ಮಾಡಿದ್ದಾರೆ. ಕೊಲೆ ನಡೆದ ದಿನ ನೀವು ಯಾವ ಮನೆಯಲ್ಲಿದ್ರಿ, ಏನು ಎತ್ತ, ಎಷ್ಟೊತ್ತಿಗೆ ಬಂದಿದ್ರು, ಯಾವ ಪ್ಯಾಂಟು ಶರ್ಟ್ ಹಾಕೊಂಡಿದ್ರು, ಅವ್ರ ಮನಸ್ಥಿತಿ ಹೆಂಗಿತ್ತು, ದರ್ಶನ್ ಶೂ ನಿಮ್ಮ ಅಪಾರ್ಟ್ಮೆಂಟಿಗೆ ಬಂದಿದ್ದು ಹೆಂಗಿದೆ ನೋಡಿ ಕತೆ. ಹಿಂಗೆ ಅನೇಕ ಪ್ರಶ್ನೆಗಳನ್ನ ಪೊಲೀಸರು ಕೇಳಿದ್ದಾರೆ. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಶೂ ತಂದಿಟ್ಟಿದ್ದ ಅಂತ ಇವರು ಉತ್ತರ ಕೊಟ್ಟರು. ಪೊಲೀಸರ ಪ್ರಶ್ನೆಗಳಿಗೆ ವಿಜಯಲಕ್ಷ್ಮಿ ಉತ್ತರ ಕೊಟ್ಟರು. ಇಷ್ಟೊಂದು ಸುದೀರ್ಘವಾದಂಥ ವಿಚಾರಣೆ. ಕೊಲೆ ನಡೆದ ದಿವಸ ನೀವೆಲ್ಲಿದ್ರಿ, ಏನು ಎತ್ತ, ಎಷ್ಟೊತ್ತಿ ಮನೆಗೆ ಬಂದಿದ್ರು, ಏನು ಎಲ್ಲ ವಿವರಗಳನ್ನು ಅವರು ಕಲೆ ಹಾಕಿದ್ದಾರೆ. ಆರೋಪಿ ಧನ್ರಾಜ್ ನಿಮ್ಮನೆಗೆ ದರ್ಶನ್ ಶೂ ತಂದಿದ್ನ? ಇಲ್ಲ, ದರ್ಶನ್ ಕಾಸ್ಟ್ಯೂಮ್ ಸಹಾಯಕ ರಾಜು ಶೂ ತಂದು ಕೊಟ್ಟಿದ್ದ. ನಾನು ಸೆಕ್ಯೂರಿಟಿ ಹತ್ರ ಇಟ್ಟಿದ್ದೆ. ನೀವೇನಾದ್ರೂ ದರ್ಶನ್ ಶೂ ತರುವಂತೆ ಹೇಳಿದ್ರಾ? ಇಲ್ಲ. ರೇಣುಕಾ ಎಂಸಿ ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ನಿಮ್ಗೆ ಮಾಹಿತಿ ಇತ್ತೆ? ಕೊಲೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ದರ್ಶನ್ ಉಳಿದವರು ಕೃತ್ಯದ ಬಗ್ಗೆ ಚರ್ಚೆ ಮಾಡಿದ್ರೆ ಆ ಬಗ್ಗೆ ನನಗೇನು ಗೊತ್ತಿಲ್ಲ. ರೇಣುಕಾ ಸ್ವಾಮಿ ಹತ್ಯೆ ಬಗ್ಗೆ ಹೇಳ್ಕೊಂಡಿದ್ರೆ ನನಗೆ ಆ ಬಗ್ಗೆ ಗೊತ್ತೇ ಇಲ್ಲ. ಇನ್ನು ರೇಣುಕಾ ಕುಟುಂಬಕ್ಕೆ ನಾನು ಸಾಂತ್ವನ ಹೇಳ್ತೀನಿ ಎನ್ನುವಂಥ ಮಾತನ್ನು ಕೂಡ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಸುದೀರ್ಘವಾದಂಥ ವಿಚಾರಣೆಯನ್ನು ಮುಗಿಸಿ ಬಂದು ಅವರು ಹೇಳಿದರು, ಸತ್ಯ ಗೆಲ್ಲಬೇಕು, ಸತ್ಯ ಗೆಲ್ಲುತ್ತೆ, ಸತ್ಯಮೇವ ಜಯತೆ ಅಂತ ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯವರ ಕುಟುಂಬಸ್ಥರಿಗೆ ನಾನು ಹೃದಯಪೂರ್ವಕ ಸಾಂತ್ವನವನ್ನ ತಿಳಿಸಲು ಬಯಸುತ್ತೇನೆ. ಅವರ ಅಗಲಿಕೆಯನ್ನ ಭರಿಸುವ ಶಕ್ತಿಯನ್ನ ಭಗವಂತ ಅವರ ಮನೆಯವರಿಗೆ ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಕಳೆದ ಕೆಲವು ದಿನಗಳಲ್ಲಿ ದರ್ಶನ್ ಅವರು, ನಾನು, ನಮ್ಮ ಮಗ, ದರ್ಶನ್ರ ಸೆಲೆಬ್ರಿಟೀಸ್ ಮತ್ತು ಕುಟುಂಬದವರು ಪದಗಳಲ್ಲಿ ವಿವರಿಸಲಾಗದ ನೋವನ್ನ ಅನುಭವಿಸಿದ್ದೇವೆ. ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ನ್ಯಾಯವು ಮೇಲುಗೈ ಸಾಧಿಸಲಿ. ಸತ್ಯಮೇವ ಜಯತೆ. ವಿಜಯಲಕ್ಷ್ಮಿ ದರ್ಶನ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಿನ್ನೆ ಆದಂಥ ಸುದೀರ್ಘವಾದಂಥ ವಿಚಾರಣೆ, ಅದ್ರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪ್ರಜ್ವಲಿಂದ ಪಡಿತಾ ಹೋಗೋಣ. ಪ್ರಜ್ವಲ್, ನಾವು ನೋಡಿ ಈಗ ಸಹಜವಾಗಿ ಅವ್ರ ಮನೆಗೆ ಹೋಗಿದ್ರು ಪೊಲೀಸರು, ಜೊತೆಗೆ ಸ್ಥಳ ಮಹಜರು ಮಾಡಿದ್ರು. ಸ್ಥಳ ಮಹಜರು ಮಾಡಿ ಕೆಲವೊಂದು ವಸ್ತುಗಳನ್ನು ಕೂಡ ವಶಪಡಿಸ್ಕೊಂಡಿದ್ರು. ಎಷ್ಟರ ಮಟ್ಟಿಗೆ ಅಂತಂತಂದರೆ, ನೀವು ಶೂಯಿಂದ ಹಿಡಿದು ಅವತ್ತು ಹಾಕದಂಥ ಬಟ್ಟೆ, ಆ ಪ್ಯಾಂಟು ಶರ್ಟಿಂದ ಹಿಡಿದು ಒಳ ಉಡುಪುಗಳ ತನಕನೂ ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ರು ಅನ್ನುವಂಥ ಮಾಹಿತಿ ಇತ್ತು. ಈಗ ಇದಕ್ಕೆ ಸಂಬಂಧಪಟ್ಟಂಗೆ ವಿಜಯಲಕ್ಷ್ಮಿ ಅವರು ನಿನ್ನೆ ಕರೆಸ್ಕೊಂಡಿದ್ರು. ಸುದೀರ್ಘವಾದಂಥ ವಿಚಾರಣೆ ನನಗೆ ಭಾಳ ಆಶ್ಚರ್ಯ ಅಂತ ಅನ್ನಿಸ್ತು. 4-5 ಗಂಟೆ ವಿಚಾರಣೆ ಆಗುತ್ತೆ ಹೆಂಡತಿದ್ದು ಅನ್ನೋದಾದರೆ. ಯಾಕಂದರೆ ಅವ್ರು ಬಂದರು, ಮನೇಲಿ ಸ್ನಾನ ಮಾಡಿದ್ರು, ಅದಾದಮೇಲೆ ಪೂಜೆಯಲ್ಲಿ ಪಾಲ್ಗೊಂಡ್ರು, ಅಲ್ಲಿಂದ ಹೊರಟೋದ್ರು. 4-5 ಗಂಟೆಗಳ ಕಾಲ ವಿಚಾರಣೆ ಆಗಿದೆ. ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದ್ರು, ಅದಕ್ಕೆ ವಿಜಯಲಕ್ಷ್ಮಿಯವರ ಉತ್ತರ ಏನಿತ್ತು, ಪ್ರಮುಖವಾಗಿ ವಿಜಯಲಕ್ಷ್ಮಿಯವರ ಮನಸ್ಥಿತಿ ಯಾವ ರೀತಿ ಇದೆ ಅಂತ. ರಂಗನಾಥ್, ನಿಜವಾಗ್ಲೂ ಇಡೀ ಅವರ ಕುಟುಂಬ ಕುಗ್ಗಿ ಹೋಗಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂತಂದ್ರೆ ನಿನ್ನೆ ಪೊಲೀಸ್ ಠಾಣೆಗೆ ಕರೆಸ್ಕೊಂಡಾಗ್ಲಂತ ಸಮಯದಲ್ಲಿ ಸುಮಾರು 5 ಗಂಟೆ 20 ನಿಮಿಷಗಳ ಕಾಲ ವಿಜಯಲಕ್ಷ್ಮಿ ಅವರು ಪೊಲೀಸ್ ಠಾಣೆಯ ಒಳಗಿರ್ತಾರೆ. ಅಂದ್ರೆ ವಿಚಾರಣೆಯನ್ನು ಎದುರಿಸ್ತಾರೆ. ಅದರಲ್ಲಿ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಅವರಿಗೆ ಫ್ರೀ ಇರ್ಬೋದು. ಬಾಕಿ ಅಂತ ಎಲ್ಲರೂ ಕೂಡ ಪೊಲೀಸರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಮುಖವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ, ಅಂದ್ರೆ ಅವರು ವಾಸ ಮಾಡ್ತಿದ್ದಂಥ ನಿವಾಸಕ್ಕೆ ದರ್ಶನ್ ಅವರು ಕೊಲೆ ನಡೆದ ನೈಟ್ ಹೋಗಿದ್ದಾರೆ. ಮತ್ತೆ ಮರುದಿನವೂ ಸಹಿತ ಅಲ್ಲೊಂದು ಪೂಜೆ ಮಾಡಿಸಿರ್ತಾರೆ. ಆ ಪೂಜೆಯಲ್ಲಿ ಭಾಗಿಯಾಗಿರ್ತಾರೆ. ಮತ್ತೆ ಈ ದರ್ಶನ್ ಅವರು ಕೃತ್ಯ ನಡೆಸಿದಂತ ಸಂದರ್ಭದಲ್ಲಿ ಅವ್ರು ಹಾಕಿದಂತ ಒಂದು ನೀಲಿ ಬಣ್ಣದ ಲೂಫರ್ಸ್ ಶೂಸ್ಗಳಿದ್ದಾವೆ. ಅದನ್ನ ಇವರು ವಿಜಯಲಕ್ಷ್ಮಿ ಅವರು ವಾಸ ಮಾಡ್ತಿದ್ದಂತ ಅವರ ನಿವಾಸದಿಂದನೇ ಪೊಲೀಸರು ಜಪ್ತಿ ಮಾಡ್ಕೊಂತಾರೆ. ಅದನ್ನ ಅವರೇ ಖುದ್ದು ವಿಜಯಲಕ್ಷ್ಮಿ ಅವರೇ ತಂದು ಪೊಲೀಸರ ಕೈಗೆ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಮನೆಯಲ್ಲಿ RR ನಗರದ ಮನೆಯಲ್ಲಿ ಪೊಲೀಸರು ಸರ್ಚ್ ಮಾಡಿದಾಗ ಅದು ಸಿಗಲ್ಲ. ಅದನ್ನ ಕೇಳಿದಂತ ಸಂದರ್ಭದಲ್ಲಿ ಅವರು ಮನೆ ಒಳಗಡೆ ದಯಮಾಡಿ ಬೇಡ, ಯಾಕಂತಂದ್ರೆ 15 ವರ್ಷದ ಮಗು ಇದ್ದಾನೆ ಅಂತ ಹೇಳಿ ಪೊಲೀಸರು ರಿಕ್ವೆಸ್ಟ್ ಮಾಡಿ ಅವರೇ ತಂದು ಕೊಡುವಂಥದ್ದು ಕೆಲಸ ಆಗುತ್ತೆ. ಅದಾದ್ಮೇಲೆ ಇವರ ಇಬ್ಬರ ನಡುವೆನೂ ಒಂದಷ್ಟು ಮಾತುಕತೆಗಳು ನಡೆದಿದ್ದಾವೆ. ಹೀಗಾಗಿ ಸಾಮಾನ್ಯವಾಗಿ ಪೊಲೀಸರು ಈ ಪ್ರಕರಣದಲ್ಲಿ ಏನೇನು ಕೇಳ್ಕೊಂಡಿದ್ದಾರೆ ಅಂದ್ರೆ, ಆತ ಬಂದಿದ್ದ, ಎಷ್ಟು ಗಂಟೆಗೆ ಬಂದಿದ್ರು, ಎಷ್ಟು ಗಂಟೆಗೆ ಮನೆಯಿಂದ ಹೊರಗೆ ಹೋದ್ರು,
ಇದೆಲ್ಲ ಪೊಲೀಸರಿಗೆ ಗೊತ್ತಿದೆ. ಯಾಕಂತಂದ್ರೆ ಅಲ್ಲಿ ಆಲ್ರೆಡಿ CCTV ಫುಟೇಜ್ ಆಗ್ಬೋದು, ಇವರ CDR ಆಗ್ಬೋದು ತೆಗೆದುಕೊಂಡಿದ್ದೇವೆ. ಇವರ ಟವರ್ನ ಇವ್ರ ಮೊಬೈಲ್ ಟವರ್ ಎಲ್ಲೆಲ್ಲಿ ಟ್ರಾವೆಲ್ ಆಗಿದೆ ಅನ್ನೋದನ್ನು ಪೊಲೀಸರು ತೆಗೆದುಕೊಂಡಿದ್ದಾರೆ. ಈಗ ಗೊತ್ತಿದೆ, ಆದರೂ ಸಹಿತ ಅವ್ರ ಕಡೆಯಿಂದ ಒಂದಷ್ಟು ಹೇಳಿಕೆಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಎಷ್ಟು ಗಂಟೆಗೆ ಬಂದರು, ಎಷ್ಟು ಗಂಟೆಗೆ ಹೋದ್ರು, ಮತ್ತು ಅವರ ಏನಾದರೂ ನಿಮ್ಮ ಹತ್ರ ಚರ್ಚೆ ಮಾಡಿದ್ರಾ, ಬೇಲ್ ಬಗ್ಗೆ ಚರ್ಚೆ ಮಾಡಿದ್ರಾ, ಅಥವಾ ಘಟನೆ ಬಗ್ಗೆ ಚರ್ಚೆ ಮಾಡಿದ್ರಾ, ಬೇರೆ ಯಾವ ವಿಷಯಗಳನ್ನು ಚರ್ಚೆ ಮಾಡಿದ್ರಾ, ನಿಮಗೆ ಯಾವಾಗ ಈ ವಿಷಯ ಗಮನಕ್ಕೆ ಬಂತು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ. ಇದೆಲ್ಲದಕ್ಕೂ ಸಹಿತ ವಿಜಯಲಕ್ಷ್ಮಿ ಅವರು ತನಗೆ ಕೊಲೆ ಬಗ್ಗೆ ಗೊತ್ತಿದೆ ಅನ್ನೋದನ್ನ ಯಾವ ಕಾರಣಕ್ಕೂ ಹೇಳಿಲ್ಲ. ಅವ್ರಿಗೆ ಗೊತ್ತಿರ್ಲಿಕ್ಕೂ ಇಲ್ವೇನೋ. ಯಾಕಂತಂದ್ರೆ ಕೊಲೆ ನಡೆದ ನಂತರದಲ್ಲಿ ಈತ ಮನೆಗೆ ಹೋಗ್ತಾರೆ. ಮನೆಗೆ ಹೋದ ನಂತರದಲ್ಲಿ ಮರುದಿನ ಪೂಜೆಯಲ್ಲಿ ಪಾಲ್ಗೊಂಡು ನಂತರ ಆಕ್ಟಿಂಗ್ ಮಾಡ್ಲಿಕ್ಕೆ ಮೈಸೂರಿಗೆ ಸಹಿತ ಹೋಗ್ತಾರೆ ಅಂತಂದ್ರೆ ಯಾರ ಹತ್ರನೂ ಇದನ್ನ ಡಿಸ್ಕಸ್ ಮಾಡ್ಕೊಂಡ ರೀತಿ ಇಲ್ಲ. ಯಾಕಂದ್ರೆ ದರ್ಶನ್ ಅವರು ಅವರ ದೈನಂದಿನ ಜೀವನವನ್ನೇ ಜೀವಿಸ್ತಾ ಇದ್ರು ಅನ್ನೋದು ಸದ್ಯಕ್ಕೀಗ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರೋಂಥದ್ದು. ಹೀಗಾಗಿ ಅವರ ಸ್ಟೇಟ್ಮೆಂಟ್ ಏನಿದೆ ಇದು ಕೂಡ ಒನ್ ಆಫ್ ದಿ ವಿಟ್ನೆಸ್ ಆಗಿ ಅವರ ಪತ್ನಿಯ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.